ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಆಲ್. ಇಲ್ಲಿ ನಾನು ಅರ್ಧ ಕೆ.ಜಿ ಚಿಕನ್ ತೊಗೊಂಡಿನಿ. ಚಿಕನ್ ಸಾಫ್ಟ್ ಇದ್ದಿದ್ದು ತೋರಿ, ಯಾಕಂದ್ರೆ ಬಿರಿಯಾನಿ ಮಾಡೋಕ್ಕೆ ಜಾಸ್ತಿ ಎಲೆ ಬಿದ್ದರೂ ಅಷ್ಟು ಚಲೋ ಮಜಾ ಬರೋಂಗಿಲ್ಲ. ಅದು ಸಾಫ್ಟ್ ಇದ್ದಿದ್ದನ್ನು ಚಿಕನ್ ತೋರಿ ಇಲ್ಲಿ ನಾನು ಅರ್ಧ ಕೆ.ಜಿ ಚಿಕನ್ ತೊಗೊಂಡು ಅದನ್ನು ಚೆಂದಾಗಿ ವಾಶ್ ಮಾಡತ್ತೀನಿ. ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ವಾಶ್ ಮಾಡಿಬಿಡ್ರಿ, ಕ್ಲೀನ್ ಆಗಿಬಿಡ್ತೈತೆ ಚಿಕನ್. ಆಮೇಲೆ ಇಲ್ಲಿ ಚಿಕನ್ ಬಿರಿಯಾನಿ ಆದಮೇಲೆ ಸ್ವಲ್ಪ ಮೇಲೆ ಉದುರ್ಸೋಕ್ಕೆ ಫ್ರೈಡ್ ಆನಿಯನ್ ಮಾಡತ್ತೀನಿ. ಎಣ್ಣೆಗೆ ಸ್ವಲ್ಪ ಒಂದು ಉಳ್ಳಾಗಡ್ಡಿ ಆಗೋಷ್ಟು, ಅಷ್ಟು ಉಳ್ಳಾಗಡ್ಡಿನ ಅದ್ರೊಳಗೆ ಹಾಕಿ ಬಿಡಿಸಿ ಹಾಕಿಬಿಡ್ರಿ. ಹಾಕಿ ಅದೆಲ್ಲ ಸ್ವಲ್ಪ ಬ್ರೌನ್ ಆಗುತ್ತಾನ, ಭಾಳ ಕರ್ಕಲಾಗ್ಬಾರ್ದು. ಸ್ವಲ್ಪ ಬ್ರೌನ್ ಆದಮೇಲೆ ಅದರದ್ದು ಸ್ವೀಟ್ ಫ್ಲೇವರ್ ಅನಿಸ್ತದೆ ಒಂಥರ ಅದು ಬಿರಿಯಾನಿ ಒಳಗೆ. ಇಲ್ಲಿ ಅದಕ್ಕೆ ಏನೇನು ಮಸಾಲೆ ಬೇಕಂದ್ರೆ ಕಡಲಕ್ಕಿ, ಏಲಕ್ಕಿ, ಚಕ್ಕೆ, ಲವಂಗ, ಮೆಣಸು, ಜಾಪತ್ರೆ ಮತ್ತು ಏನದವ ಮಸಾಲೆ ಐಟಮ್ಸ್, ಮಸಾಲ ಪೌಡ್ರ್ ಒಳಗೆ ಆಲ್ಮೋಸ್ಟ್ ಎಲ್ಲ ಇರ್ತೈತಿ. ಇವನಿದ್ರೆ ಎಕ್ಸ್ಟ್ರಾ ಸ್ಪೈಸಸ್ ಹಾಕಿರಿ. ಆಮೇಲೆ ಮೆಣಸಿನ್ಕಾಯಿ, ಫ್ರೈಡ್ ಆನಿಯನ್, ಪುದೀನ, ಒಂದು ಸ್ವಲ್ಪ ಉಳ್ಳಾಗ. ಇಲ್ಲೇ ಅರ್ಧ ಕೆ.ಜಿ ಚಿಕನಿಗೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ನೋಡ್ಕೊಂಡು ಹಾಕಿರಿ. ಅಲ್ಲೇ ಮೆಣ್ಸಿನ್ಕಾಯಿನೂ ಹಾಕಿರ್ತೈತಿ, ಕಾಳು ಮೆಣಸೂ ಹಾಕಿರ್ತೈತಿ. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್, ಅರಿಶಿನ, ಉಪ್ಪು, ಸ್ವಲ್ಪ ಗರಂ ಮಸಾಲ ಐಟಮ್ಸು ಹಾಕಿರ್ತೈತಿ. ಮಸಾಲನೂ ಹಾಕಬೇಕು. ಇಲ್ಲೇ ಮದರ್ಸ್ ಕಂಪ್ನಿದು ಮಸಾಲ ತೊಗೊಂಡಿನಿ, ಚಲೋ ಇರ್ತೈತಿ ಮಸಾಲ ಇದು. ಆಮೇಲೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಇಲ್ಲಾಂದ್ರೂ ನಡಿತೈತಿ. ಲೆಮನ್ ಹಾಕಿರ್ತೈತಿ, ಮೊಸರು ಇದ್ದರೂ ಓಕೆ. ಮೊಸರು ಹಾಕಿ ಮ್ಯಾರಿನೇಟ್ ಮಾಡೋಕೆ ಟೇಸ್ಟ್ ಅನ್ನಿಸ್ತೈತೆ ಅದು. ಆಮೇಲೆ ಸ್ವಲ್ಪ ಆವಾಗಲೇ ತೋರಿಸಿದಷ್ಟು ಉಳ್ಳಾಗಡ್ಡಿ, ಒಂದು ಅರ್ಧ ಉಳ್ಳಾಗಡ್ಡಿ ಹಾಕ್ಬೋದು ಅಷ್ಟು. ಆಮೇಲೆ ಇದಕ್ಕೆ ಪುದೀನ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಲೆಮನ್, ಆಮೇಲೆ ಟೊಮೆಟೊ ಪ್ಯೂರಿ. ನಾನು ಮಿಕ್ಸರ್ ಹಾಕಿಟ್ಕೊಂಡಿದ್ದೆ ಅದೊಂದು ಸ್ವಲ್ಪ ಇದನ್ನು ಹಾಕಿರಿ. ಇದನ್ನೆಲ್ಲ ಐಟಮ್ಸ್ ಹಾಕಿ ಕರೆಕ್ಟಾಗಿ ಒಂದು 10 to 15 ಮಿನಿಟ್ಸ್ ಸಾಕು. ಅಲ್ಲಿ ಅಕ್ಕಿನ ನೆನೆಹಾಕಿ ಇದನ್ನು ಸ್ಟಾರ್ಟ್ ಮಾಡಿದ್ರೆ ಸಾಕು. ಅಕ್ಕಿನೂ ನೆನಿತಿರ್ತಾವೆ, ಈ ಕಡೆ ಇದು ಎಲ್ಲ ಮಸಾಲ ಮಿಕ್ಸ್ ಮಾಡಿ ಇಟ್ಟರೆ ಚೆನ್ನಾಗಿ ಮ್ಯಾರಿನೇಟ್ ಆಗ್ತೈತಿ. ಇಲ್ಲಿ ಇದೆಲ್ಲ ಐಟಮ್ಸ್ ಆವಾಗಲೇ ಫ್ರೈಡ್ ಮಾಡಿ ಇಟ್ಟಿತ್ತಲ್ಲ ಆನಿಯನ್ಸ್, ಎಣ್ಣೆ ಒಳಗನ ಇವನ್ನೆಲ್ಲ ಐಟಮ್ಸ್ನ ಹಾಕ್ಕೋಬೇಕು. ಚಕ್ಕೆ, ಲವಂಗ, ಕಾಡಿಲಕ್ಕಿ, ಏಲಕ್ಕಿ, ಮೆಣಸು ಎಲ್ಲನೂ ಹಾಕಿ ಸ್ಪೈಸಸ್ ಹಾಕಿ ಒಂದು 2 ಮಿನಿಟ್ಸ್. ಆಲ್ರೆಡಿ ಎಣ್ಣೆ ಬಿಸಿನೇ ಇರ್ತೈತಿ, ಭಾಳತ್ತೇನು ಫ್ರೈ ಮಾಡೋದು ಬೇಡ. ಒಂದು 1 ನಿಮಿಷ ಅಷ್ಟು ಫ್ರೈ ಮಾಡಿದ ತಕ್ಷಣ ಅವೆಲ್ಲ ಇದಾಗ್ಬಿಡ್ತಾವೆ, ಮಸಾಲೆ ಬಿಟ್ಕೊತೈತಿ. ಇದೆಲ್ಲ ಐಟಮ್ಸ್ ಇಲ್ಲಾಂದ್ರೂ, ಇದೆಲ್ಲ ಸ್ಪೈಸಸ್ ಇಲ್ಲಾಂದ್ರೂ ಬಿರಿಯಾನಿ ಮಾಡ್ಕೋಬೋದು. ಸ್ವಲ್ಪ ಮಸಾಲ ಪೌಡ್ರನ್ನ ಜಾಸ್ತಿ ಹಾಕ್ಕೊಂಡ್ರೆ ಮುಗಿತೈತಿ. ಎಲ್ಲ ಒಂದೊಂದು ಸರಿ ಸ್ಪೈಸಸ್ ಇರೋಲ್ಲ ಮನೆಯೊಳಗೆ, ಇದಿಲ್ಲ ಅಂದ್ರೆ ನಮಗೆ ಬಿರಿಯಾನಿ ಸರಿ ಬರಲ್ಲ ಅನ್ನೋ ಫೀಲಿಂಗ್ನಾಗ ಇರ್ತೀವಿ ನಾವು. ಹಂಗೇನಿಲ್ಲ, ಇದೇನು ಮಸಾಲ ಇಲ್ಲಾಂದ್ರೂ ನಡಿತೈತಿ. ಪೌಡ್ರ್ ಒಳಗೆ ಜಾಸ್ತಿ ಹಾಕ್ಬಿಟ್ರೆ ಮುಗೀತು. ಆಮೇಲೆ ಸ್ವಲ್ಪ ಚಿಲ್ಲಿ ಒಂದು 2-3 ವರ್ಷ ಹಾಕ್ಕೊಂಡಿನಿ. ಆಮೇಲೆ ಯಾವಾಗಲೇ ನೆನೆಕಿಟ್ಟಿದ್ದ ಅಕ್ಕಿ ಒಂದು 10 to 20 ಮಿನಿಟ್ಸ್ ಮ್ಯಾರಿನೇಟ್ ಆಗುತ್ತಾನ ಅವನು ನೆನೆಕಿಟ್ಟಿದ್ದ. ಅದಾದಮೇಲೆ ಈಗ ಮ್ಯಾರಿನೇಟ್ ಮಾಡಿದ್ದೆಲ್ಲ ಎರಡೂ ಕರೆಕ್ಟ್ ಹಾಕಿಟ್ಬಿಟ್ರೆ ಅದ್ರ ಪಾಡಿಗೆ ಅವು ಆಗ್ತಿರ್ತೈತಲ್ಲಿ. ಇಲ್ಲಿ ನಾವು ಇದನ್ನೆಲ್ಲ ಫ್ರೈ ಮಾಡೋಷ್ಟ್ರಾಗ ಅವೆಲ್ಲ ಅಕ್ಕಿನೂ ನೆಂದಿರ್ತೈತಿ, ಅದು ಇದಾಗಿರ್ತೈತಿ. ಆಮೇಲೆ ಸ್ವಲ್ಪ ಪುದೀನ ಈಗ ಹಾಕಿ, ಸ್ವಲ್ಪ ಪುದೀನ ಲಾಸ್ಟ್ ಹಾಕಬೇಕಲ್ಲ, ಇಟ್ಕೊಂಡಿರಿ. ಪುದೀನ ಸ್ವಲ್ಪ ಹಾಕಿದ್ರೂ ಅದ್ರ ಫ್ಲೇವರ್ ಬಿಟ್ಕೊಂಡಿರ್ತೈತಿ, ಗೊತ್ತಾಗ್ತೈತಿ ಟೇಸ್ಟ್ ಒಳಗೆ. ಆಮೇಲೆ ಎಲ್ಲ ಚಿಕನ್ ನೆನೆಕಿಟ್ಟಿದ್ದನ್ನು ಚಿಕನ್ನ ಇದ್ರೊಳಗೆ ಹಾಕಿ ಅದು ಎಣ್ಣೆ ಬಿಡೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಆಲ್ಮೋಸ್ಟ್ ಚಿಕನ್ ಒಂದು 50% ಅದ್ರೊಳಗನ ಬೆಂದ್ಬಿಡ್ಬೇಕು. ಆಮೇಲೆ ಅಕ್ಕಿ ಹಾಕಿ ಒಂದು ವಿಸಿಲ್ ಹಾಕಿಬಿಟ್ರೆ ಆಗಿಬಿಡ್ತೈತೆ ರೈಸ್. ಸೊ ಇದನ್ನು ಒಂದು 2-3 ನಿಮಿಷ, ಒಂದು 5 ನಿಮಿಷ ಅದ್ರೊಳಗೆ ಹಾಕಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಅದನ್ನು ಏನಾರ ಒಂದು ಪ್ಲೇಟ್ ಇಟ್ಟು ಇಲ್ಲ ಕ್ಲೋಸ್ ಮಾಡಿ ಬಿಟ್ಬಿಡ್ರಿ. ಅದು ಎಣ್ಣೆ ಬಿಟ್ಕೊಳುತ್ತೆ. ಆಮೇಲೆ ಮೊಸರು ಇರೋದ್ರಿಂದ ಅದ್ರೊಳಗನ ಅದು ಎಷ್ಟೊಂದು ನೀರು ಬಿಡುತ್ತೆ ಚಿಕನನ್ನು. ಅಕ್ಕಿಗೆ ಹಾಕಬೇಕಾದ್ರೆ ಅಕ್ಕಿ ಎಷ್ಟೊಂದು ಇರ್ತಿದ್ರೆ ಡಬಲ್ ಹಾಕೋಕ್ಕಿಂತ ಸ್ವಲ್ಪ ಅದು ನೀರು ಬಿಟ್ಕೊಂಡಿರೋದ್ರಿಂದ ಒಂದು ಅರ್ಧ ಕಪ್, 1 ಕಪ್ ಕಡಿಮೆ ಹಾಕಿದ್ರೂ ಅನ್ನ ಉದುರುದ್ರ ಬರ್ತೈತಿ. ನೋಡಿರಿ, ಈಗ ಒಂದು 2 ನಿಮಿಷ ಆದಮೇಲೆ ಹಿಂಗೆ ಚಿಕನ್ ಎಣ್ಣೆ ಬಿಟ್ಕೊಂಡಿರ್ತೈತಿ. ಹಿಂಗೆ ಯಾವ್ದಾರ ಚಿಕನ್ ಬಿರಿಯಾನಿ ವಿಡಿಯೋ ನೋಡಿದ್ರೆ ತಿನ್ಬೇಕು ಅನಿಸ್ಬಿಡ್ತೈತಿ. ಅದು ನೋಡಿದ್ರೆ ಟೆಂಪ್ಟ್ ಆಗ್ತಿರ್ತೈತಿ. ಹಂಗೆ ಹೀಗೆಲ್ಲ ಫುಲ್ ಎಣ್ಣೆ ಬಿಟ್ಕೊಂಡ್ಮ್ಯಾಗ ಇನ್ನಿಷ್ಟು ತೊಗೊಂಡ್ಬೇಕಾದ್ರೆ ಇಟ್ಕೊರಿ, ಚಪಾತಿ ಒಳಗೆ ತಿನ್ನೋಕೆ ಬರ್ತೈತಿ. ಬಿರಿಯಾನಿ ಜೊತೆ ಏನೋ ಬಿರಿಯಾನಿ ಮಾಡೋಕ್ಕಾದ್ರೆ 1-2 ಪೀಸ್ ಇಟ್ಕೊಂಡ್ರೆ ಬಾಜು ಚಪಾತಿ ಜೋಡಿ ತಿನ್ನೋಕ್ಕೂ ಆಗ್ತೈತಿ. ಬ್ಯಾಚುಲರ್ಸ್ ಹೇಳಿದೆ ಎರಡಕ್ಕೂ ಒಂದಾಗಲಿ ಅಂತ. ಆಮೇಲೆ ಇದಿಷ್ಟು ಕುದಿಯೋಕತ್ಮೇಲೆ ಆಲ್ಮೋಸ್ಟ್ ಎಲ್ಲ ಚಿಕನ್ ಕುದ್ಮೇಲೆ ರೈಸ್ ಹಾಕಿ ಆಮೇಲೆ ಒಂದು ವಿಸಿಲ್ ಹಾಕಿಸ್ಕೊಂಡ್ಬಿಟ್ಟಿರ್ತೈತಿ. ಆಮೇಲೆ ಚಿಕನ್ ರೈಸ್ ಒಟ್ಟಕ್ಕೆ ಕುದಿಯೋದು ನೋಡ್ರಿ ಸ್ವಲ್ಪ ಇದಾಗ್ತೈತಿ. 2 ಮಿನಿಟ್ಸ್ ಚಿಕನ್ ಪ್ಲೇಟ್ ಕ್ಲೋಸ್ ಮಾಡ್ಕೊಂಡು ನೀರು ಇರ್ತೈತಿ. ಈಗ ಹಾಕೋದು
ಈಗೇನು ಇಟ್ಟಿರ್ತೀರಿ ಅದನ್ನ ಹಾಕ್ರಿ. ಚಿಕನ್ ಒಂದು ಸ್ವಲ್ಪ ಕೈ ಒಳಗೆ ನೋಡಿರಿ ಮೆತ್ತಗಾಗಿರ್ತೈತಿ, ಒಂದು ಸ್ವಲ್ಪ ಬಾಯಿ ಒಳಗೆ ಹಾಕೊಂಡು ನೋಡಿದ್ರೆ ಗೊತ್ತಾಗ್ತೈತಿ. ಚಿಕನ್ ಸ್ವಲ್ಪ ಬಂದಮೇಲೆ ಅಕ್ಕಿ ಹಾಕಿಬಿಡ್ರಿ. ಅಕ್ಕಿ ಹಾಕಿ ಮ್ಯಾರಿನೇಟ್ ಮಾಡಿದ್ದ ಡಬ್ರಿ ಇರ್ತೈತಲ್ಲ ಅದ್ರೊಳಗೆ ಮಸಾಲೆ ಇರ್ತೈತಿ, ವೇಸ್ಟ್ ಮಾಡಬಾರ್ದು. ಅದ್ರಾಗನೇ ಎದಕ್ಕೆ ಅದು ಅಕ್ಕಿ ಎಷ್ಟು ಹಾಕಿರ್ತೀವಿ ಅದ್ರದ್ದು ಡಬಲ್ ನೀರು ಹಾಕೋಬೇಕು. ಆ ಡಬ್ರಿ ಒಳಗೆ ಹಾಕ್ಕೊಂಡು ಮಸಾಲೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಅದಕ್ಕೆ ಹಾಕೊಂಡ್ಬಿಡ್ರಿ. ಬಿರಿಯಾನಿಗೆ ಹಾಕ್ಕೊಂಡು ಅನ್ನ ಸ್ವಲ್ಪ ಇನ್ನೊಂದು 90% ಆಲ್ರೆಡಿ ಅನ್ನ ಅದ್ರೊಳಗೆ ಆಗಿರ್ಬೇಕು. ಅಷ್ಟಾದ್ಮೇಲೆ ಕುಕ್ಕ ಕ್ಲೋಸ್ ಮಾಡಿಬಿಟ್ರೆ ಅನ್ನ ಉದುರು ಬರ್ತೈತೆ ಅನ್ನ. ನೋಡಿರಿ ಅಷ್ಟು ಕರೆಕ್ಟಾಗಿ ನೀರು ಹಾಕಬೇಕು. ಅನ್ನ ಉದ್ರಾದ್ರೆ ಬಿರಿಯಾನಿ ತಿನ್ನೋಕೆ ಟೇಸ್ಟ್ ಇರುತ್ತೆ. ಮೆತ್ತಗಾದ್ರೆ ಅದು ಅಷ್ಟು ಸರಿ ಅನ್ಸಲ್ಲ. ಸೊ ಕರೆಕ್ಟಾಗಿ ನೀರು ಹಾಕಿ ಮ್ಯಾರಿನೇಟ್ ಮಾಡ್ಬೇಕಾದ್ರೆ ಮೊಸರು ಹಾಕಿರೋದ್ರಿಂದ ಆಮೇಲೆ ಚಿಕನ್ ಸ್ವಲ್ಪ ನೀರು ಬಿಡೋದ್ರಿಂದ ಸ್ವಲ್ಪ ನೀರು ಎಷ್ಟು ತೊಗೊಂಡು ಅಕ್ಕಿ ತೊಗೊಂಡಿರ್ತೀವಿ ಅದಕ್ಕಿಂತ ಸ್ವಲ್ಪ ಒಂದು ಅರ್ಧ ಕಪ್ಪರ ನೀರು ಕಡಿಮೆ ಹಾಕ್ಬೇಕು. ಅವಾಗ ಹಿಂಗೆ ಉದುರು ಬರ್ತೈತಿ. ಮಸ್ತ್ ಬಂದಿತ್ತು ಬಿರಿಯಾನಿ ಮಾತ್ರ. ಈಗ ನಮ್ಮ ಸರ್ಗೆ ಸರ್ವ್ ಮಾಡಿ ಕೊಡೋಣ. ಸ್ವಲ್ಪ ಫ್ರೈಡ್ ಆನಿಯನ್ ಸ್ವಲ್ಪ ಪುದೀನ ಹಾಕಿ ಗಾರ್ನಿಷ್ ಮಾಡಿ ಈಗ ಸರ್ವ್ ಮಾಡೋದು. ಟೇಸ್ಟ್ ಮಾಡಿರಿ, ನೀವು ನಿಮ್ಮ ಮನೆ ಒಳಗೆ ಮಾಡ್ಕೊರಿ. ಹೋಟೆಲ್ಗೆ ಹೋಗಿ ತಿನ್ನೋಕ್ಕಿಂತ ನಾವು ನಮ್ಮ ಮನೆ ಇದ್ದಿದ್ದು ಐಟಮ್ಸ್ ಒಳಗೆ ಹಾಕಿ ಮಾಡ್ಕೊಂಡ್ವಿ ಅಂದ್ರೆ ಅದ್ರ ಖುಷಿ ಜಾಸ್ತಿ, ಟೇಸ್ಟೂ ಜಾಸ್ತಿ. ಹೋಟೆಲ್ ಒಳಗೆ ಒಬ್ರು ತಿನ್ನೋದ್ರಾಗ ಇಲ್ಲಿ ಮನೆ ಒಳಗೆ 10 ಮಂದಿ ತಿನ್ಬೋದು ಅಷ್ಟೇ.